ಹಾಯ್ ಎಲ್ರಿಗೂ. ಇವತ್ತು ಚಗಟೆ ಸೊಪ್ಪು ಅಥವಾ ತಗಟೆ ಸೊಪ್ಪು ಇದನ್ನು ಉಪಯೋಗಿಸಿ ಮಾಡೋ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ಸೊಪ್ಪಿಗೆ ಕೊಂಕಣಿಯಲ್ಲಿ ತೈಕೀಳೋ ಅಂತ ಹೇಳ್ತೇವೆ. ಈಗ ಮಾಡೋ ವಿಧಾನವನ್ನು ನೋಡೋಣ. 1 ಕಪ್ ತೊಗರಿಬೇಳೆ ಮತ್ತು 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 1 ಗಂಟೆ ನೀರಿನಲ್ಲಿ ನೆನೆಸಬೇಕು. ನೋಡಿ, ಇದಕ್ಕೆ ಚಗಟೆ ಸೊಪ್ಪು ಅಥವಾ ತಾಯ್ಕೀಳೋ ಅಂತ ಹೇಳ್ತೇವೆ. ಈ ಸೊಪ್ಪು ಮಳೆಗಾಲದ ಆರಂಭದಲ್ಲಿ ಸಿಗ್ತದೆ. ಈ ಸೊಪ್ಪನ್ನು ಉಪಯೋಗಿಸಿ ಅನೇಕ ಬಗೆಯ ರೆಸಿಪಿಗಳನ್ನು ಮಾಡಬಹುದು. ನೋಡಲಿಕ್ಕೆ ಈ ರೀತಿಯಾಗಿ ಇರ್ತದೆ. ಇದರ ಎಳತು ಎಲೆಗಳನ್ನು ಮಾತ್ರ ಉಪಯೋಗಿಸಬೇಕಾಗ್ತದೆ. ಈ ಗಿಡದಲ್ಲಿ ಹೂ ಬಿಡುವ ಮೊದಲೇ ಎಳತು ಎಲೆಗಳನ್ನು ಉಪಯೋಗಿಸಬೇಕು. ಎಲೆಗಳು ಬಲಿತ ಮೇಲೆ ಚೆನ್ನಾಗಿರುವುದಿಲ್ಲ. ಇಲ್ಲಿ ಈ ರೀತಿಯಾಗಿ ನಾನು ಎಲೆಗಳನ್ನು ಬಿಡಿಸಿ ಇಟ್ಟಿದ್ದೇನೆ. ಇದನ್ನು 2 ಸಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಡಬೇಕು. ಈ ಸೊಪ್ಪನ್ನು ಉಪಯೋಗಿಸಿ ತಂಬುಳಿ, ಚಟ್ನಿ ಹೀಗೆ ಅನೇಕ ರೆಸಿಪಿಗಳನ್ನು ಮಾಡಬಹುದು. 1 ಗಂಟೆಯ ನಂತರ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಿದೆ. ಈಗ ಇದರ ನೀರನ್ನು ಬಸಿದು ಇಡಬೇಕು. ಮಿಕ್ಸಿ ಜಾರ್ಗೆ 15ರಿಂದ 20 ಕೆಂಪು ಮೆಣಸು, ಸಣ್ಣ ಹಿಂಗಿನ ತುಂಡು, ಸ್ವಲ್ಪ ಹುಣಸೆ ಹುಳಿ ಹಾಕಿ ಸ್ವಲ್ಪ ಪೌಡರ್ ಮಾಡಿಕೊಳ್ಳಿ. ಇದಕ್ಕೆ ನೆನೆಸಿದ ಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕಬಾರ್ದು. ಮಸಾಲೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಬೇಕಾದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಬೋದು. ಹೀಗೆ ಸ್ವಲ್ಪ ತರಿತರಿಯಾಗಿ ಗಟ್ಟಿ ಮಸಾಲೆ ರುಬ್ಬಿಕೊಳ್ಬೇಕು. ಈಗ ಮಸಾಲೆಯನ್ನು ಸಣ್ಣದಾಗಿ ಕತ್ತರಿಸಿಟ್ಟ ಚಗಟೆ ಸೊಪ್ಪಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಒಂದೇ ಸಲ ಹಾಕುವುದು ಬೇಡ. ಸೊಪ್ಪಿಗೆ ಹಿಡಿಯುವಷ್ಟು ಮಸಾಲೆಯನ್ನು ಹಾಕಿ. ಒಂದು ವೇಳೆ ಮಸಾಲೆ ಉಳಿದ್ರೆ ಕೂಡ ಚಿಂತೆ ಇಲ್ಲ. ಇದಕ್ಕೆ ನುಗ್ಗೆ ಸೊಪ್ಪು, ಕ್ಯಾಬೇಜ್, ಈರುಳ್ಳಿ ಹಾಕಿ ಕೂಡ ಅಂಬಡೆ ಮಾಡಬಹುದು. ಇಲ್ಲಿ ನಾನು ಗ್ರೈಂಡ್ ಮಾಡಿದ ಮಸಾಲೆ ಸೊಪ್ಪಿಗೆ ಕರೆಕ್ಟಾಗಿ ಆಯಿತು. ಟೇಸ್ಟ್ ನೋಡಿ, ಉಪ್ಪು ಬೇಕಿದ್ರೆ ಮತ್ತೆ ಹಾಕ್ಬೋದು. ಖಾರ ಕಮ್ಮಿ ಆದರೆ ಮೆಣಸಿನ ಪುಡಿ ಹಾಕ್ಬೋದು. ಇಲ್ಲಿ ಅಂಬಡೆ ಕರೀಲಿಕ್ಕೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಹಿಟ್ಟಿನಿಂದ ಈ ರೀತಿಯಾಗಿ ಅಂಬಡೆ ಕಟ್ಟಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅಂಬಡೆ ಹಾಕಿದ ಕೂಡಲೇ ಅದನ್ನು ತಿರುವಿ ಹಾಕಬಾರ್ದು. 2 ನಿಮಿಷ ಬಿಟ್ಟು ತಿರುವಿ ಹಾಕಿ. ಇಲ್ಲದಿದ್ದರೆ ಅಂಬಡೆ ಪುಡಿ ಪುಡಿ ಆಗ್ತದೆ. ಈ ಸೊಪ್ಪು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ನಾನು ತೋರಿಸಿದ ರೆಸಿಪಿಯನ್ನು ಮಾಡಿ ನೋಡಿ. ಇದು ಕೊಂಕಣಿ ಜನರಿಗೆ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬಿಸಿ ಇರುವಾಗ ಗರಿ ಗರಿಯಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. 2 ಕಡೆ ಚೆನ್ನಾಗಿ ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು. ಇದರ ಜೊತೆ ಅಲಸಂಡೆ ಕಾಳಿನಿಂದ ಸಾರುಪ್ಕರಿ ಮಾಡೋ ವಿಧಾನವನ್ನು ತೋರಿಸ್ತೇನೆ. ಇದು ಯಾವುದೇ ಮಸಾಲೆ ಹಾಕದೆ ಬೇಗನೆ ಮಾಡಬಹುದಾದ ಒಂದು ಆರೋಗ್ಯಕರ ಸಾರಿನ ರೆಸಿಪಿ ಅಂತ ಹೇಳ್ಬೋದು. ಕುಕ್ಕರ್ಗೆ 1 ಕಪ್ ಅಲಸಂಡೆ ಕಾಳು ಹಾಕಿ 4 ಕಪ್ ನೀರು ಹಾಕಿ 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 1 ವಿಸಲ್ ಬಂದ ನಂತರ 10 ನಿಮಿಷ ಬೇಯಿಸಿದರೆ ಸಾಕು. ಇದು ಬೇಗನೆ ಬೇಯ್ತದೆ. ನೀರಿನಲ್ಲಿ ನೆನೆಸಿಡುವ ಅಗತ್ಯ ಇಲ್ಲ. ಈಗ ಬೆಂದ ಕಾಳನ್ನು ಬೇರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಕಾವಲಿಗೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದ ಮೇಲೆ ಕಟ್ ಮಾಡಿದ ಕೆಂಪು ಮೆಣಸನ್ನು ಹಾಕಿ ಸಾರಿಗೆ ಒಗ್ಗರಣೆ ಮಾಡಿ. ಇದು ಊಟದ ಜೊತೆ ತುಂಬ ರುಚಿ ಆಗ್ತದೆ. ಇದರ ಜೊತೆ ಸೀಮೆ ಬದನೆಕಾಯಿ ಅಥವಾ ಚೌಚೌ ಇದರ ರವಾ ಫ್ರೈ ಮಾಡೋ ವಿಧಾನವನ್ನು ತೋರಿಸ್ತೇನೆ. ಇದು ತುಂಬ ಸುಲಭವಾದ ಹಾಗೂ ಅಷ್ಟೇ ಟೇಸ್ಟಿಯಾಗಿರುವ ಒಂದು ರೆಸಿಪಿ. ಸೀಮೆ ಬದನೆಕಾಯಿಯ ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡಿ ಇಡಬೇಕು. ಇದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತಕ್ಷಣ ಕಾವಲಿಯಲ್ಲಿ ಫ್ರೈ ಮಾಡಬೇಕು. ಉಪ್ಪು ಹಾಕಿದ ನಂತರ ತುಂಬ ಹೊತ್ತು ಇಟ್ಟರೆ ಇದು ನೀರು ಬಿಡ್ತದೆ. ಹಾಗಾಗಿ ಬಾಂಬೆ ರವೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಇದರ 2 ಸೈಡ್ಗೆ ರವೆಯನ್ನು ಹಚ್ಚಿ ದೋಸೆ ಕಾವಲಿಯಲ್ಲಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ತೆಂಗಿನೆಣ್ಣೆ ಹಾಕಿ 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು.
ಒಂದು ಸಲ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗ್ತದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಎಲ್ರಿಗೂ.